ಅಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ವೈಟ್ ಪಲಾವ್ ಅಂದ್ರೆ ಚಿಕನ್ ವೈಟ್ ಪಲಾವ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೀವು ಟ್ರೈ ಮಾಡಿ ವೈಟ್ ಪಲಾವ್. ಸೊ ಇಲ್ಲಿ ಕಬಾಬ್ ಕೂಡ ಇದೆ, ಸೊ ಕಬಾಬ್ ಮಾಡಿದೀನಿ. ಸೊ ಮಾಡ್ತೀನಿ ನಿಮ್ಮೆಲ್ಲ. ಯಾರೆಲ್ಲ ಪದೇ ಪದೇ ಕುಕಿಂಗ್ ಮಾಡ್ಬೇಕಾದ್ರೆ ಕೈ ವಾಶ್ ಮಾಡ್ತಾನೆ ಇರ್ತೀರ ಅಂತ ಕಮೆಂಟ್ ಮಾಡಿ. ನಾನು ನೇಲ್ಸ್ ಹಾಕ್ಸೋದ್ರಿಂದ ಇವೆಲ್ಲ ಕಟ್ ಮಾಡೋಕ್ ಚಂದ ತಲೆನೇ ಗಿಡೋಯ್ತು. ನೀವೆಲ್ಲ ಯಾವ ಏಜ್ ಅಲ್ಲಿ ಅಡುಗೆ ಕಲ್ತ್ರಿ ಅನ್ನೋದನ್ನ ಕಮೆಂಟ್ ಮಾಡಿ. ನಾನು ಬಿರಿಯಾನಿನ ಸ್ಟಾರ್ಟ್ ಮಾಡ್ಬಿಡೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಗುತ್ತೆ ನ್ಯೂ ವ್ಲಾಗ್. ಸೊ ಈ ವ್ಲಾಗು ಕುಕಿಂಗ್ ವ್ಲಾಗ್ ಇರುತ್ತೆ. ಅಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ವೈಟ್ ಪಲಾವ್ ಅಂದ್ರೆ ಚಿಕನ್ ವೈಟ್ ಪಲಾವ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹೇಗ್ ಬರುತ್ತೆ ಏನೋ ಗೊತ್ತಿಲ್ಲ, ಮಾಲ್ ಪ್ರಿಪೇರ್. ಸೊ ಫಸ್ಟ್ ಇಂಗ್ರೀಡಿಯೆಂಟ್ಸ್ ನ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ಬನ್ನಿ. ಸೊ ಫಸ್ಟ್ ಇಲ್ಲಿ ನಾನು ತಗೊಂಡ್ರೆ ಎಲ್ಲ ನಾರ್ಮಲ್ ಆಗಿ ಏನೇನು ಪಲಾವ್ ಏನು ಹಾಕ್ತೀರ ಎಲ್ಲ ತಗೊಂಡಿದ್ದೀನಿ. ಸೊ ಪುದೀನ, ಕೊತ್ತಂಬರಿ, ಆಮೇಲೆ ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಆಮೇಲೆ ಒಂದು 4-5 ಹಸಿಮೆಣಸಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಅದಾದ್ಮೇಲೆ ಇಲ್ಲಿ ಪಲಾವ್ಗೆ ಏನೇನು ಸ್ಪೈಸಸ್ ಬೇಕು, ಏನೇನು ಪಲಾವ್ಗೆ ಹಾಕ್ತೀವಿ ಅದನ್ನೇ ಬಿರಿಯಾನಿಗೂ ಹಾಕೋದ್ರಿಂದ ಸೊ ಸೇಮ್ ಸ್ಪೈಸಸ್ ತಗೊಂಡಿದ್ದೀನಿ. ಸೊ ಎಲ್ಲ ಸ್ಪೈಸಸ್ ಇದರಲ್ಲಿ ಇದೆ. ಅದಾದ್ಮೇಲೆ ತುಪ್ಪ ತಗೊಂಡಿದ್ದೀನಿ, GRB ತುಪ್ಪ ತಗೊಂಡಿದ್ದೀನಿ. ಅಂಡ್ ಒಂದು ನಿಂಬೆಹಣ್ಣು, ಇದನ್ನ ಹಾಫ್ ಕಟ್ ಮಾಡಿ ಮಾತ್ರ ಹಾಕ್ತೀನಿ. ಸೊ ಹಾಕ್ಬೇಕಾದ್ರೆ ಹಿಂಗೆ ಹಾಕ್ತೀನಿ ಅಂತ ತೋರಿಸ್ತೀನಿ. ಸೊ ಅದಾದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಎಣ್ಣೆ ಒಬ್ವಿಯಸ್ಲಿ. ಸೊ ಚಿಕನ್ ಇದೆ, ನಾನು ತಗೊಂಡಿರೋದು 3/4 kg ಚಿಕನ್. ಸೊ ಅದರಲ್ಲಿ ಸ್ವಲ್ಪ ಬಿರಿಯಾನಿಗೆ ಸ್ವಲ್ಪ ಕಬಾಬ್ ಕೂಡ ಮಾಡ್ತಾ ಇದ್ದೀನಿ. ಸೊ ಅದನ್ನ ಮಾಡುವಾಗ ತೋರಿಸ್ತೀನಿ. ಸೊ ಫಸ್ಟ್ ಬಿರಿಯಾನಿನ ಸ್ಟಾರ್ಟ್ ಮಾಡ್ಬಿಡೋಣ. ಹೇಗ್ ಬರುತ್ತೆ ಅಂತೆಲ್ಲ ಟೇಸ್ಟ್ ಮಾಡಿ ನಿಮ್ಗೆ ಎಂಡಲ್ಲಿ ಹೇಳ್ತೀನಿ. ಸೊ ಕಂಪ್ಲೀಟ್ ಆಗಿ ಬ್ಲಾಗ್ನ ನೋಡಿ ಗೈಸ್. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಸೊ ಸ್ಟವ್ ಆನ್ ಮಾಡೋಣ. ಅಂಡ್ ನಾನು ನೇಲ್ಸ್ ಹಾಕ್ಸೋದ್ರಿಂದ ಇವೆಲ್ಲ ಕಟ್ ಮಾಡೋಕ್ ಚಂದ ತಲೆನೇ ಗಿಡೋಯ್ತು. ಬಿಕಾಸ್ ನಮ್ ಬಾರ್ಡರ್ ನೇಲ್ಸ್ ನೀವು ನೋಡಿದೀರಾ. ಸೊ ಇದು ಪಾತ್ರೆ ತುಡಿಯೋಕ್ಕಾಗ್ಲಿ ಅಡುಗೆ ಮಾಡೋಕ್ಕಾಗ್ಲಿ ಸ್ವಲ್ಪ ಹಿಂಸೆ ಆಗುತ್ತೆ. ಬಟ್ ಇದು ನಾನು ಥರ್ಡ್ ಟೈಮ್ ಆಗ್ತಾ ಇರೋದು ನೇಲ್ಸ್ನ. ಸೊ ಅಭ್ಯಾಸ ಆಗೋಗ್ಬಿಟ್ಟಿದೆ. ಸೊ ಇವಾಗ ಕಾಯಕ್ಕೆ ಇಟ್ಟಿದ್ದೀನಿ, ಅಲ್ಲಿ ನೀರಿದೆ, ಅದನ್ನೆಲ್ಲ ಸುಂಡೋದ್ಮೇಲೆ ಅದಾದ್ಮೇಲೆ ಎಣ್ಣೆ ಮತ್ತೆ ತುಪ್ಪನ ಆ್ಯಡ್ ಮಾಡೋಣ. ಸೊ ಆಗಿದೆ ಗೈಸ್. ಇವಾಗ ನಾನು ಇಷ್ಟನ್ನು ಹಾಕಲ್ಲ. ಸೊ ತುಪ್ಪನೂ ಹಾಕ್ತಿರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸೊ ಹಾಕ್ತಾ ಇದ್ದೀನಿ. ಸೊ ಎಣ್ಣೆ ಹಾಕಿದ್ದೀನಿ ಸ್ವಲ್ಪನೇ. ಸೊ ಒಂದು ಫುಲ್ 10 ರೂಪಾಯಿ ಪ್ಯಾಕೆಟ್ ಇದು. ಸೊ ಕಂಪ್ಲೀಟ್ ಆಗಿ ತುಪ್ಪನ ಆ್ಯಡ್ ಮಾಡ್ತೀನಿ. ಆ್ಯಂಡ್ ತುಪ್ಪ ಲವರ್ ಯಾರಿದ್ರೆ ಕಮೆಂಟ್ ಮಾಡಿ. ನನಗೆ ಆಗಲೇ ಲಾಸ್ಟ್ ಕುಕಿಂಗ್ ವ್ಲಾಗಲ್ಲಿ ಹೇಳ್ದಂಗೆ ನಾನು ತುಪ್ಪ ಕಮ್ಮಿ ಮಾಡ್ಕೊತೀನಿ. ಯಾಕಂದರೆ ತುಪ್ಪನ ಹಾಕ್ತಿರೋದ್ರಿಂದ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಡೈರಿ ಪ್ರಾಡಕ್ಟ್ಸ್ ಯಾವುದಿದೆ ಅಂದರೆ ಸ್ವಲ್ಪ ಹಾಲು ಕಡೆ ಒಲವು ಕಮ್ಮಿ. ಅದು ಬಿಟ್ಟರೆ ಬೇರೆ ಎಲ್ಲದಕ್ಕೂ ತುಂಬ ಇಷ್ಟ. ಸೊ ಹಾಕಿದ್ದೀನಿ ತುಪ್ಪ, ಕಂಪ್ಲೀಟಾಗಿ ತುಪ್ಪ ಹಾಕಿದ್ದೀನಿ. ಸೊ ಇದಕ್ಕೆ ನಾನು ಆಗಲೇ ಹೇಳ್ದಂಗೆ ಸ್ಪೈಸಸ್ ತಗೊಂಡಿದ್ದೆ, ಅದನ್ನೆಲ್ಲನೂ ಆ್ಯಡ್ ಮಾಡ್ತಾ ಇದ್ದೀನಿ. ತುಪ್ಪ ಹಾಕಿದಾಗ ಸ್ಮೆಲ್ ಬರೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ಲು. ಸೊ ಸ್ವಲ್ಪ ಬಾಡ್ಸ್ಕೊಳ್ಳೋಣ. ಸೊ ನೆಕ್ಸ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಬೇಗ ಹಾಕ್ಬೇಕು, ಯಾಕಂದರೆ ತುಪ್ಪ ಮತ್ತು ಎಣ್ಣೆ ಹಾಕೋದ್ರಿಂದ ತೀರೋಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಬೇಗ ಹಾಕ್ಬೇಕು. ನಾನು ವೈಟ್ ಪಲಾವ್ ಮಾಡ್ತಿರೋದ್ರಿಂದ ಜಾಸ್ತಿ ಗೋಲ್ಡನ್ ಬ್ರೌನ್ ಆಗಿ ಮಾಡ್ಕೊಳ್ಳಲ್ಲ. ಈರುಳ್ಳಿನ ಸಿಂಪಲ್ ಆಗಿ ಯೂಸ್ ಮಾಡ್ಕೊತೀನಿ ಅಷ್ಟೇ, ಕಾಡ್ಕೊತೀನಿ ಅಷ್ಟೇ. ಸೊ ಇದಕ್ಕೆ ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಕ್ಲೀನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಸೊ ಮಾಡ್ಕೊತಾ ಇದ್ದೀನಿ. ಇವಾಗ ಚಿಲ್ಲಿನ ಆ್ಯಡ್ ಮಾಡ್ಕೊಳ್ಳೋಣ. ಚಿಲ್ಲಿ ನಾನು ಆಗಲೇ ಹೇಳ್ದಂಗೆ 4 ತಗೊಂಡು ಅದನ್ನ ಅರ್ಧ ಕಟ್ ಮಾಡಿ ಹಾಕ್ತಾ ಇರೋದು. ಸ್ವಲ್ಪ ಹಂಗಂಗೆ ಆಗ್ತಾ ಇಲ್ಲ. ಆ್ಯಂಡ್ ಸ್ವಲ್ಪ ಖಾರ ಬರಬೇಕು, ಯಾಕಂದರೆ ವೈಟ್ ಪಲಾವ್ ಆಗಿರೋದ್ರಿಂದ ಮಸಾಲೆ ಗಿಸಾಲ ಜಾಸ್ತಿ ಇರಲ್ಲ. ಸೊ ಅಟ್ಲೀಸ್ಟ್ ಸ್ವಲ್ಪ ಖಾರ ಇದ್ರೆ ಟೇಸ್ಟ್ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಫ್ಲೇಮ್ನ ಒಂಚೂರು ಜಾಸ್ತಿ ಮಾಡ್ಕೊತೀನಿ. ಸ್ಟಾರ್ಟಿಂಗಲ್ಲೇ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಸೀದೋಗ್ಬಿಡುತ್ತೆ. ನೀವೆಲ್ಲ ಯಾವ ಏಜಲ್ಲಿ ಅಡುಗೆ ಕಲ್ತ್ರಿ ಅನ್ನೋದನ್ನ ಕಮೆಂಟ್ ಮಾಡಿ. ನಾನು ಇವಾಗ ಅಡುಗೆ ಕಲಿತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಬರುತ್ತೆ ಕೂಡ. ಸೊ ಇದಕ್ಕೆ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ 10 ರೂಪಾಯಿ ಪ್ಯಾಕೆಟ್ ಆಗಿರೋದು ಸ್ವಲ್ಪ ಕಮ್ಮಿನೇ ಇರುತ್ತೆ. ಸೊ ಅದಕ್ಕೆ ಕಂಪ್ಲೀಟ್ ಆಗಿ ಇದನ್ನ ಆ್ಯಡ್ ಮಾಡ್ಕೊತೀನಿ.
ಇದನ್ನು ಕಂಪ್ಲೀಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಅಡುಗೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗಲೂ ಅಷ್ಟೇ ಅದರದ್ದು ಸ್ಮೆಲ್ ಮಾಡೋದು ಸಕ್ಕದಿಷ್ಟ ನನಗೆ. ಸೊ ಎಷ್ಟು ನನಗೆ ಆ್ಯಕ್ಚುಲಿ ಶುಂಠಿ ಬೆಳ್ಳುಳ್ಳಿ ಇಷ್ಟ ಇಲ್ಲ, ಬಟ್ ನನಗೆ ಆ ಸ್ಮೆಲ್ಲೇ ಇಷ್ಟ ಆಗುತ್ತೆ. ಸೊ ಎಸ್ಪೆಷಲಿ ಬಿರಿಯಾನಿ ಮಾಡಿದಾಗಂತೂ ಇನ್ನೂ ಸಖತ್ತಾಗಿರುತ್ತೆ. ಸೊ ಇವಾಗ ಇದಕ್ಕೆ ಪುದೀನ ಕೊತ್ತಂಬರಿ ಒಂದು ಮೀಡಿಯಸ್ ಎರಡೂ ತೊಗೊಂಡಿದ್ದು. ಸೊ ಎರಡನ್ನೂ ಹಾಕೊಳ್ಳೋಣ. ಅದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಅದು ಇವಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ. ಸೊ ಅದೊಂದು ಸ್ವಲ್ಪ ಫ್ರೈ ಥರ ಆಗಲಿ, ಅಂದರೆ ಕಂಪ್ಲೀಟಾಗಿ ಏನು ಫ್ರೈ ಮಾಡಲ್ಲ, ಸ್ವಲ್ಪ ಫ್ರೈ ಥರ ಆದರೆ ಸಾಕು. ಇವಾಗ ಅದು ಸ್ವಲ್ಪ ಹಾಕಿದ್ನಲ್ಲ ಎಲ್ಲನೂ. ಸೊ ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತೀನಿ ಸ್ಟಾರ್ಟಿಂಗಲ್ಲೇ. ಮತ್ತೆ ಕುದಿ ಬರ್ಬೇಕಾದ್ರೂ ಉಪ್ಪು ಹಾಕ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಉಪ್ಪು ಹಾಕಿರ್ತೀನಿ. ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಉಪ್ಪು ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡೋಣ. ಹೊಳ ಹಿಡಿಯುತ್ತೆ, ಕೇರ್ಫುಲ್ ಆಗಿರಿ. ಸೊ ಇವಾಗ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗಿದೆ. ಇಷ್ಟನ್ನ ಚಿಕನ್ ಹಾಕ್ತಾ ಇದ್ದೀನಿ. ಸೊ ನೀರು ಮಾತ್ರ ಇರಬಾರ್ದು ಗೈಸ್, ನೀರು ಸ್ವಲ್ಪ ಇರುತ್ತೆ. ಅದನ್ನೆಲ್ಲ ಕ್ಲೀನಾಗಿ ಇದು ಮಾಡಿ ಚಿಕನ್ ಮಾತ್ರ ಹಾಕಿ. ಇವಾಗ ಸುತ್ತ ಎಣ್ಣೆ ಬಿಟ್ಕೊಂಡಿದೆ. ಸೊ ನಾನು ಅಕ್ಕಿನ 1.5 ಪಾವ್ ತಗೊಂಡಿದ್ದು. ಸೊ ಅದಕ್ಕೆ ಇದನ್ನ ಅಳತೆ ಆಗಿ ತಗೊಂಡಿದ್ದೀನಿ. ಸೊ ಇದು ಎರಡು ಕಾಲಷ್ಟು ನೀರು ಹಾಕಿ ಅದಾದ್ಮೇಲೆ ತೊಳ್ಕೊಂಡಿರೋ ಅಕ್ಕಿನ ಅದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ಇವಾಗ ಅದು ಬೆಂದಿದೆ ಗೈಸ್, ಚಿಕನ್ ಎಲ್ಲ ಬೆಂದಿದೆ, ಎಣ್ಣೆ ಬಿಟ್ಕೊಂಡಿದೆ ಸುತ್ತಾನು. ಸೊ ಇದು 2ರಷ್ಟು ನೀರು ಹಾಕೋಣ ಇವಾಗ. ಸೊ 1 2 ಇನ್ನೊಂದು ಕಾಲು ಅಂದರೆ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ. ಸೊ ಸಾಕು ಅನ್ಸುತ್ತೆ. ಇವಾಗ ಅದನ್ನು ಹೈ ಫ್ಲೇಮಲ್ಲಿ ಇಟ್ಟು ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕುದಿ ಬಂದಮೇಲೆ ಅದಕ್ಕೆ ರೈಸ್ ಹಾಕೋಣ. ಇದಕ್ಕೆ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಸೊ ಅದು ಕುದಿ ಬಂದಮೇಲೆ ಏನು ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಹಾಕಿ ಅದಾದಮೇಲೆ ಅರ್ಧ ಹೋಳು ನಿಂಬೆಹಣ್ಣ ಅದ್ರ ಮೇಲೆ ಸ್ಕ್ವೀಸ್ ಮಾಡಿದ್ರೆ ವೈಟ್ ಪಲಾವ್ ಮುಗಿತು ಗೈಸ್. ಸೊ ಅಷ್ಟೇ. ಸೊ ಈಗ ಅದನ್ನು ಕುದಿ ಬರೋದಂಗೆ ವೆಯ್ಟ್ ಮಾಡೋಣ. ಸೊ ಈಗ ಕುದಿ ಬರೋ ಗ್ಯಾಪಲ್ಲೇ ನಾವು ಏನು ಮಾಡೋಣ ಅಂತಂದರೆ, ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲೇ ಹೇಳಿದಾಗ ನಾನು ಕಬಾಬ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಕ್ವಿಕ್ಕಾಗಿ ಕಬಾಬ್ಗೆ ಹೆಂಗೆ ರೆಡಿ ಮಾಡ್ಕೊತೀನಿ, ಹೆಂಗೆ ಹಾಕೊತೀನಿ ಅಂತ ತೋರಿಸ್ತೀನಿ. ಸೊ ಬನ್ನಿ. ಇವಾಗ ಕಬಾಬ್ ಮಾಡ್ತಾ ಇದ್ದೀನಿ. ಸೊ ನಾನು ಕಬಾಬಿಗೆ ಇಷ್ಟೇ ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ನೀರಿದೆ, ಅದನ್ನೆಲ್ಲ ಸ್ಕ್ವೀಸ್ ಮಾಡಿಬಿಡ್ತೀನಿ. ಚಿಕನ್ ಇರೋದು ಇಷ್ಟೇ ಚಿಕನ್ ಇರೋದು. ಸೊ ಇದಕ್ಕೆ ಒಂದು 10 ರೂಪಾಯಿ ಪ್ಯಾಕೆಟ್ ತೇಜು ಅದು ಚಿಕನ್ ಕಬಾಬ್ ಪೌಡರ್ನ ಕಂಪ್ಲೀಟಾಗಿ ಹಾಕ್ತಾ ಇದ್ದೀನಿ. ಸೊ ಎಸ್, ಯಾರಿಗೆಲ್ಲ ಕಬಾಬ್ ಇಷ್ಟ ಕಮೆಂಟ್ ಮಾಡಿ. ಐ ಆಮ್ ಅ ಕಬಾಬ್ ಲವರ್. ಸೊ ಬಿರಿಯಾನಿ ಇದ್ದಾಗ ಕಬಾಬ್ ಹೆಂಗೆ ಮಾಡ್ಕೊಳ್ತಿರೋಕ್ಕಾಗುತ್ತೆ. ಯೂಶಲಿ ಹೊರಗಡೆ ಹೋದಾಗ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಬಿರಿಯಾನಿ ಆ್ಯಂಡ್ ಕಬಾಬ್ ಇಸ್ ಮ್ಯಾಂಡೇಟ್ರಿ ನಮಗಂತೂ. ಸೊ ಒಂದು ಫುಲ್ ಹಾಕ್ಕೊಂಡಿದ್ದೀನಿ ಗೈಸ್. ಇವಾಗ ಇದಕ್ಕೂ ಒಂದು ಫುಲ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಕಂಪ್ಲೀಟಾಗಿ ಹಾಕಿದ್ದೀನಿ. ಸೊ ಇದಕ್ಕೆ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕೋ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಯಾವಾಗ ಬಿರಿಯಾನಿ ಆಗ್ತಾ ಇರುತ್ತೆ ಅದೇ ಅಟ್ ದ ಸೇಮ್ ಟೈಮ್ ಇದನ್ನು ಪ್ರಿಪೇರ್ ಮಾಡ್ಕೊಬೋದು. ಸೊ ಈಗ ಅದಕ್ಕೆ ಆ್ಯಕ್ಚುಲಿ ನೀರು ಯಾರು ಹಾಕಲ್ಲ, ಬಿಕಾಸ್ ಕಲಿಸ್ಬೇಕಾದ್ರೆ ಅದು ಕ್ಲೀನಾಗಿ ಅಂಟ್ಕೊಳ್ಳಲ್ಲ ಲೈಕ್ ಚಿಕನ್ಗೆ ಅಂತ. ಸೊ ಅದ್ರ ಬದಲು ಒಂದು ಹೋಲ್ ಮೊಟ್ಟೆನ ಇದಕ್ಕೆ ಒಡೆದ್ಬಿಟ್ಟು ಹಾಕೋಣ. ಸೊ ಅದ್ರ ಜೊತೆಗೇ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಒಂದು ಫುಲ್ ಮೊಟ್ಟೆನ ಆ್ಯಡ್ ಮಾಡಿದ್ದೀನಿ. ಸೊ ಎಸ್, ಇವಾಗ ಇದನ್ನು ಸೈಡಿಗಿಟ್ಟು ಯಾರ್ಯಾರೆಲ್ಲ ಪದೇ ಪದೇ ಕುಕಿಂಗ್ ಮಾಡ್ಬೇಕಾದ್ರೆ ಕೈ ವಾಶ್ ಮಾಡ್ತಾನೆ ಇರ್ತೀರ ಅಂತ ಕಮೆಂಟ್ ಮಾಡಿ. ನಾನಂತೂ ತುಂಬಾ ಸರಿ ಕೈ ವಾಶ್ ಮಾಡ್ತೀನಿ. ಸೊ ಇದಾಗಿದೆ. ಸೊ ಇದನ್ನ ಕ್ವಿಕ್ ಆಗಿ ಮಿಕ್ಸ್ ಮಾಡಿ ಅದೊಳ್ಳಿ ಕುದಿ ಬರ್ತಾ ಇದೆ, ಅದಕ್ಕೆ ರೈಸ್ನ ಆ್ಯಡ್ ಮಾಡಬೇಕು. ಸೊ ಇದನ್ನ ಕ್ವಿಕ್ ಆಗಿ ಮಿಕ್ಸ್ ಮಾಡೋಣ. ಸಾಲ್ಟ್ ಎಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ. ಸೊ ಇದ್ರಲ್ಲೇ ಚಿಕನ್ ಕಬಾಬ್ ಪೌಡರ್ ಎಲ್ಲನೂ ಇರುತ್ತೆ. ಸೊ ಇವಾಗ ಹಾಕಿದ್ದೀನಿ. ಇವಾಗ ಒಂದು ಫುಲ್ ನಿಮ್ಮನೆ ನಿಮ್ಗೆ ಅದೇ ತೋರಿಸಿದ್ದೆ. ಸೊ ಅದನ್ನ ಅರ್ಧ ಇದಕ್ಕೆ ಆ್ಯಡ್ ಮಾಡ್ತೀನಿ, ಅರ್ಧ ಅದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ಫಸ್ಟು ಕೈ ವಾಶ್ ಮಾಡಿಕೊಂಡು ಮತ್ತೆ ಕೈ ವಾಶ್ ಮಾಡ್ತಾ ಇದ್ದೀನಿ. ಇವಾಗ ಅರ್ಧ ನಿಂಬೆಹಣ್ಣ ಕಟ್ ಮಾಡಿ ಇದಕ್ಕೆ ಹಾಕೋಣ. ಸರಿ ಮಿಕ್ಸ್ ಮಾಡಿ. ಏನೇ ತಿಂದ್ರು ಕಬಾಬ್ ತಿಂದಂಗೆ ಅನ್ಸಲ್ಲ ಗೈಸ್. ಲಿಟ್ರಲಿ ಕಬಾಬ್ ಇಸ್ ದ ಬೆಸ್ಟ್ ಥಿಂಗ್ ಚಿಕನಲ್ಲಿ. ಮೋಸ್ಟ್ ಫೇವ್ರೇಟ್ ಅಂದರೆ ಕಬಾಬ್ ಬಿಟ್ಟರೆ ಬಿರಿಯಾನಿನೇ. ಅದಾದಮೇಲೆ ಸ್ಟಾರ್ಟರ್ಸಲ್ಲಿ ಚಿಕನಲ್ಲಿ ಯಾವ ಸ್ಟಾರ್ಟರ್ ಆದರೂ ಓಕೆ. ಸೊ ಮೇನ್ಲಿ ಕಬಾಬ್ ಇರಬೇಕು. ಸೊ
ಸೊ ಮಿಕ್ಸ್ ಮಾಡಿದ್ದೀನಿ ಗೈಸ್. ಮಿಕ್ಸ್ ಮಾಡಿದ್ದೀನಿ. ಸೊ ದಿಸ್ ವಿಲ್ ಗೋ ಇನ್ ಟು ಫ್ರಿಡ್ಜ್. ಸೊ ನಮ್ಮ ಆಂಟಿದರೆಲ್ಲ ಮಾಡೋದು ನೋಡಿದ್ದೀನಿ, ಅವರೆಲ್ಲ ಕಲಸಾದ್ಮೇಲೆ ಫ್ರಿಡ್ಜ್ ಒಳಗೆ ಇಡ್ತಾರೆ ಒಂದು ಅರ್ಧ ಗಂಟೆ. ಅದಾದ್ಮೇಲೆ ಮ್ಯಾರಿನೇಟ್ ಎಲ್ಲ ಕ್ಲೀನಾಗಿ ಆದ್ಮೇಲೆ ಅದನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾರೆ. ಸೊ ಅದೇ ನಾನು ಫಾಲೋ ಮಾಡ್ತಾ ಇದ್ದೀನಿ ಇವತ್ತು ಅವ್ರಿಗೆಲ್ಲ ನೋಡಿದಾಗಿಂದ. ಸೊ ಇದನ್ನ ಫ್ರಿಡ್ಜಲ್ಲಿ ಇಟ್ಟು ಬರ್ತೀನಿ. ಇದಾಗಲೇ ಒಂದು ಕುದಿ ಬರ್ತದೆ, ಆದಷ್ಟು ಬೇಗ ಅದಕ್ಕೆ ರೈಸ್ ಹಾಕಬೇಕು. ಸೊ ಇವಾಗ ಫ್ಲೇಮ್ ಕೈ ಮಾಡಿದೆ, ಯಾಕಂದ್ರೆ ಕಬಾಬ್ ಮಾಡ್ತಾ ಇದೆ ಅಂತ. ಸೊ ಈಗ ಕಂಪ್ಲೀಟ್ ಆಗಿ ಕುದಿ ಬಂದಿದೆ. ಇನ್ನೊಂದ್ಸರಿ ಅದನ್ನ ಮಿಕ್ಸ್ ಮಾಡಿ ಅದಕ್ಕೆ ರೈಸ್ನ ಆ್ಯಡ್ ಮಾಡೋಣ. ಆಕ್ಚುಲಿ ವೈಟ್ ಪಲಾವ್ನ ಮೈಸೂರಲ್ಲಿ ಮಟನ್ ಬಿರಿಯಾನಿ ಮಾಡ್ತಾರೆ, ಇನ್ನ ಸಖತ್ತಾಗಿರುತ್ತೆ. ಸೊ ಇಟ್ಸ್ ಓಕೆ, ನಾವು ಅದನ್ನ ಚಿಕನ್ ಬಿರಿಯಾನಿ ಇದಕ್ಕೆ ಚಿಕನಲ್ಲಿ ಮಾಡೋಣ ಅಷ್ಟೇ. ಸೊ ಇವಾಗ ರೈಸ್ನೆಲ್ಲ ಆ್ಯಡ್ ಮಾಡ್ತೀನಿ ಗೈಸ್. ಕುದಿ ಬಂದ ಮೇಲೆ ರೈಸ್ ಆ್ಯಡ್ ಮಾಡಿ. ನನಗೆ ನೇಲ್ಸ್ ಹಾಕ್ಸಿರೋದ್ರಿಂದ ಉಗ್ರು ಕೊಟ್ಟೋಗುತ್ತೆ. ಸೊ ಅದಕ್ಕೆ ನನ್ನ ಕೈಯಲ್ಲಿ ಹಾಕಕ್ಕೆ ಭಯ. ಬಟ್ ಚಿಕ್ಕ ಚಿಕ್ಕ ರೈಸ್ನೆಲ್ಲ ಕೈಯಲ್ಲೇ ಹಾಕ್ಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಓಕೆ, ಮಾಡಲೇಬೇಕಲ್ಲ ತಿನ್ನಬೇಕು ಅಂತಂದರೆ. ಸೊ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ರೈಸ್ ಹಾಕಿದ್ದೀನಿ, ರೈಸ್ನ ಹಾಕಿದ್ದೀನಿ. ಅದನ್ನು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ದಮ್ ಕೂಡ ಕಟ್ಟಬೇಕು. ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಇದಕ್ಕೆ ನಾನು ಆಗಲೇ ಮೆನ್ಷನ್ ಮಾಡ್ದಂಗೆ ನಿಂಬೆಹಣ್ಣ ಕೂಡ ಆ್ಯಡ್ ಮಾಡ್ತೀನಿ ನಿಂಬೆಹಣ್ಣ. ನನಗೆ ಈಗ ಭಯ ಏನು ಅಂದರೆ ನಿಂಬೆನೇ ಒಳಗೆ ಬಿದ್ದೋಗ್ಬಿಟ್ರೆ ಹೇಗೆ ಮಾಡಿ ಅಂತ ಭಯ ಆಗ್ತದೆ. ನಮ್ಮಮ್ಮ ಬಂದು ನನಗೆ ಹೊಡಿತಾರೆ ಅಷ್ಟೇ. ಸೊ ಸ್ಕ್ವೀಸ್ ಮಾಡಿದ್ದೀನಿ ಲೆಮನ್ನ, ಮತ್ತೆ ಮಿಕ್ಸ್ ಮಾಡೋಣ. ವೈಟ್ ಪಲಾವ್ ಚೆನ್ನಾಗಿ ಆಗ್ಬಿಟ್ರೆ ಸಾಕು, ಜೊತೆಗೆ ಕಬಾಬ್, ಆಹಾ ಬೆಸ್ಟ್ ಕಾಂಬಿನೇಷನ್. ಸೊ ಇವಾಗ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ ನಾನು ಸಾಲ್ಟ್ ಜೊತೆ ಚೇಷ್ಟೆ ಮಾಡೋಕೆ ಹೋಗೋದಿಲ್ಲ. ಇಷ್ಟೊಂದೆಲ್ಲ ಮಾಡಿ ಸಾಲ್ಟ್ ಕರೆಕ್ಟಾಗಿ ಹಾಕಿಲ್ಲ ಅಂತಂದ್ರೆ ತಿನ್ನೋರ್ಗಂತೂ ಲಿಟರಲಿ ಹೈ ಲೆವೆಲ್ ಡಿಸಪಾಯಿಂಟ್ಮೆಂಟ್ ಆಗೋಗುತ್ತೆ. ಸೊ ಅದಕ್ಕೆ ಸಾಲ್ಟ್ ಸವಾಸಕ್ಕೆ ಹೋಗೋದಿಲ್ಲ. ಸೊ ಅದನ್ನ ಅಮ್ಮ ಬಂದು ಹಾಕ್ತಾರೆ. ಸೊ ಇಷ್ಟೇ ಗೈಸ್. ಸೊ ಇವಾಗ ಅದಕ್ಕೆ ಸಾಲ್ಟ್ ಆ್ಯಡ್ ಮಾಡಿ ಅದು ದಮ್ ಕಟ್ಟಬೇಕಾದ್ರೆ ತೋರಿಸ್ತೀನಿ. ಸೊ ಇವಾಗ ಅದಕ್ಕೆ ಸಾಲ್ಟ್ ಆ್ಯಡ್ ಮಾಡಕ್ಕೆ ನಾವು ಅಮ್ಮನ ಕರೆಯೋಣ ಗೈಸ್. ನಾವು ಅಮ್ಮನೇ ಉಪ್ಪು ಹಾಕಿ ಇಟ್ಬಿಟ್ರು. ಸೊ ದಮ್ಮು ಯೂಶ್ವಲಿ ಒಲೆಲೆಲ್ಲ ಮಾಡಿದಾಗ ಅವರು ಹೆಂಗೆಂಗೋ ಇಡ್ತಾರೆ ನನಗೆ ಗೊತ್ತಿಲ್ಲ ಹೋಟೆಲಲ್ಲಿ. ಸೊ ನಾನು ಒಂದು ಚಪಾತಿ ಅಥವಾ ಮಾಡ್ತೀವಲ್ಲ ಅದನ್ನ ಪ್ಯಾನ್ ತೊಗೊಂಡಿದ್ದೀನಿ. ಅದ್ರ ಮೇಲೆ ಬಿರಿಯಾನಿನ ಇಟ್ಟು ಅದ್ರ ಮೇಲೆ ಹೆವಿ ಆಬ್ಜೆಕ್ಟ್ ಇಡಬೇಕು. ಸೊ ಇದು ಕುಟ್ಟು ಹೆವಿ ಇದೆ, ಸೊ ಅದನ್ನೇ ಇಟ್ಟಿದ್ದೀನಿ. ನಮ್ಮ ಹೇಳಿದ ಪ್ರಕಾರ ವೆಯ್ಟ್ ಆಬ್ಜೆಕ್ಟ್ ಇಟ್ಟರೆ ಕ್ಲೀನಾಗಿ ದಮ್ ಕಟ್ಟುತ್ತೆ. ಸೊ ಹೊರಗಡೆ ಎಲ್ಲೂ ಏರ್ ಪಾಸ್ ಆಗಲ್ಲ ಅಂತ. ಸೊ ಅದಕ್ಕೆ ಅದನ್ನ ಇಟ್ಟಿದ್ದೀನಿ. ಸೊ ಈಗ ಅದನ್ನು ಕುಕ್ ಆದರೆ ಮುಗಿತು ಗೈಸ್. ಇವಾಗ ಸೈಡಲ್ಲಿ ಅದೇ ಸೈಮಲ್ಟೇನಿಯಸ್ ಆಗಿ ನಾನು ಇವಾಗ ಕಬಾಬ್ ಮಾಡ್ಕೊತೀನಿ. ಅದನ್ನೊಂದು 10 ನಿಮಿಷ ಮ್ಯಾರಿನೇಟ್ ಆಗಿ ನಿಮ್ಗೆ ಆಗಲೇ ತೋರಿಸ್ದಂಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅದಾಗಿದ ತಕ್ಷಣ ಎಣ್ಣೆಗೆ ಹಾಕಿದ್ರೆ ಕಂಪ್ಲೀಟ್ ಆಯಿತು ಅಷ್ಟೇ. ಸೊ ಇವಾಗ ಒಂದು ಸ್ವಲ್ಪ ಮ್ಯಾರಿನೇಟ್ ಆಗಲಿ, ಅದಾದಮೇಲೆ ಹಾಕೋಣ. ಸೊ ಇದು ಹೇಗಾಗುತ್ತೆ ಅಂತ ನಿಮಗೆ ಫೈನಲ್ ತೋರಿಸ್ತೀನಿ. ಸೊ ಕೀಪ್ ವೇಟಿಂಗ್ ಗೈಸ್. ನಾನು ನೀರು ತರಕ್ಕೆ ಹೋಗಿರೋ ಗ್ಯಾಪಲ್ಲಿ ನಮ್ಮ ಅಮ್ಮ ಆಫ್ ಮಾಡಿಬಿಟ್ಟಿದ್ದಾರೆ. ಬಟ್ ಯಾವ ಥರ ಆಗಿದೆ ಬಿರಿಯಾನಿ ಅಂದರೆ ಸಗದಾಗಿದೆ. ಸೊ ತೋರಿಸ್ತೀನಿ ನೋಡಿ. ಸಕಲಾಗಿದೆ. ಸೊ ಅದನ್ನು ಪ್ಲೇಟ್ ಹಾಕ್ಕೊಂಡು ಪ್ಲೇಟಿಂಗಲ್ಲಿ ಮುಗಿ ತೋರಿಸ್ತೀನಿ. ಈಗ ಆಸ್ ಆಫ್ ನಾವು ಈ ಕಬಾಬ್ ಮಾಡಬೇಕು. ಸೊ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ನಿಮಗಾಗಲೇ ಹೇಳಿದ್ನಲ್ಲ. ಸೊ ಈಗ ಮ್ಯಾರಿನೇಟ್ ಆಗಿದೆ. ಸೊ ಈಗ ಅದನ್ನು ಎಣ್ಣೆಗೆ ಹಾಕಿ ಅಮ್ಮ ಅದು ತಿನ್ನಲ್ಲ, ನಾನು ಒಬ್ಬಳೇ ತಿನ್ನೋದು. ಸೊ ನನಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊತೀನಿ. ಸಂಜೆ ಅಪ್ಪ ಮತ್ತು ಅಣ್ಣ ಬಂದಾಗ ಅವ್ರಿಗೆ ಹಾಕೊಡ್ಬೇಕು. ಸೊ ಇವಾಗ ಕಬಾಬ್ನ ಎಣ್ಣೆಗೆ ಫ್ರೈ ಮಾಡೋಣ ಬನ್ನಿ ಗೈಸ್. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಗೈಸ್. ಸೊ ಅದಾದಮೇಲೆ ಒಂದು 1 by 1 ಇದನ್ನು ಹಾಕೋದೆ ಫ್ರೈ ಮಾಡೋಕ್ಕೆ. ಸೊ ಎಣ್ಣೆ ಸ್ವಲ್ಪ ಕಾಯಿ. ನನಗೆ ಜಾಸ್ತಿ ಇಷ್ಟ ಆಗೋದ್ರಿಂದ ಒಂದೇ ಸಲ ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಸ್ವಲ್ಪ ತೊಗೊತೀನಿ, ಒಂದು 4-5 ಪೀಸ್ ಇವಾಗ ಸದ್ಯಕ್ಕೆ ಹಾಕ್ಕೊಳ್ತೀನಿ. ನಿಮಗೆ ತೋರಿಸಿದಾದ್ಮೇಲೆ ನೈಟು ಅಪ್ಪ ಬಂದರೆ ಅಣ್ಣ ಬಂದಮೇಲೆ ಅವ್ರಿಗೆ ಹಾಕ್ಕೊಡ್ಬೇಕು. ಸೊ ಇವಾಗ ಬಿಸಿ ಆಗಲಿ, ಇದು ಇಂದು ಕಲಿತೆ. ಸೊ ಹಾಕೋಣ 1 by 1. ಇವಾಗ ಕ್ಲೀನಾಗಿ ಮ್ಯಾರಿನೇಟ್ ಆಗಿದೆ. ಸೊ ಹಾಕ್ತಾ ಇದ್ದೀನಿ ಗೈಸ್. ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಬೇಕು. ಹಾಕ್ತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಇದಾಗಲಿ, ಕ್ಲೀನಾಗಿ ಬೇಯಿಸ್ಬೇಕಾಗತ್ತೆ. ಸೊ ಅದನ್ನು ಒಂದು ಬೌಲ್ಗೆ ಹಾಕೊಳ್ತೀನಿ, ಮಾಡ್ಕೊಳ್ಳೋಣ. ನಾನು ಒಬ್ಬಳೇ ತಿಂತಾ ಇರೋದ್ರಿಂದ ಇದಕ್ಕೊಂದು ಆ್ಯಡ್ ಮಾಡ್ತೀನಿ. ಈಗ ಇಷ್ಟೇ. ಸೊ ಅದನ್ನು ಪ್ಲೇಟ್ಗೆ ಹಾಕ್ಕೊಂಡು ನಿಮ್ಮ ಮುಂದೆ ಸಿಗ್ತೀನಿ. ಸೊ ಕಬಾಬ್ ಆ್ಯಂಡ್ ಬಿರಿಯಾನಿ ಇಸ್ ರೆಡಿ. ಸೊ ಇವಾಗ ಅದನ್ನು ಪ್ಲೇಟಿಂಗ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಹೆಂಗಿತ್ತು ಅಂತ ರಿವ್ಯೂ ಕೂಡ ಕೊಡ್ತೀನಿ. ನಾನೇ ತಿಂದು ರಿವ್ಯೂ ಕೊಡ್ತೀನಿ. ಸೊ ನೀವೇನು ಮನೇಲಿ ಟ್ರೈ ಮಾಡಿ. ಸೊ ಇವಾಗ ಅದನ್ನು ಟ್ರೈ ಮಾಡಿ ಸಿಗ್ತೀನಿ ಗೈಸ್. ಫೈನಲಿ ನಮ್ಮ ಚಿಕನ್ ಪಲಾವ್ ಮುಗಿದಿದೆ. ಸೊ ಅದಕ್ಕೆ ಆಬ್ವಿಯಸ್ಲಿ ನನಗೆ ರಾಯ್ತಾ ಇಷ್ಟ. ಸೊ ತುಂಬ ಇಷ್ಟ. ಸೊ ಅದಕ್ಕೆ ಮೊಸರು ಬಜ್ಜಿ, ರಾಯ್ತಾ ಅಂದರೆ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೀನಿ.
ಸೊ ನಿಮ್ಮ ಮುಂದೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಪರ್ಫೆಕ್ಟ್ ಆಗಿದೆ. ಸಾಲ್ಟ್ ಆಗಲಿ ಪ್ರತಿಯೊಂದು, ಚಿಕನ್ ಕೂಡ ಸಖತ್ತಾಗಿ ಬಂದಿದೆ. ಸೊ ಚಿಕನ್ ತಿಂತಾ ಇದ್ದೀನಿ. ಸೊ ನೀವು ಟ್ರೈ ಮಾಡಿ ವೈಟ್ ಪಲಾವ್. ಸೊ ಇಲ್ಲಿ ಕಬಾಬ್ ಕೂಡ ಇದೆ. ಸೊ ಕಬಾಬ್ ಮಾಡಿದ್ದೀನಿ. ಸೊ ಒಟ್ಟಿಗೆ ತಿಂತೀನಿ. ಸೊ ನೀವೆಲ್ಲ ಈ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಮಾಡಿದರೆ ಐ ಪ್ರಾಮಿಸ್ ನೆಕ್ಸ್ಟ್ ನಾನು ಕುಕಿಂಗ್ ವಿಡಿಯೋ ಮಾಡಿದ್ರೆ ನಾನು ವೆಜ್ ರೆಸಿಪಿನ ನಿಮಗೆ ತಗೊಂಡ್ಬರ್ತೀನಿ. ಸೊ ಇದು ವೆಜಿಟೇರಿಯನ್ಸ್ ಆಗಿರಲಿಲ್ಲ, ನಾನ್ ವೆಜಿಟೇರಿಯನ್ಸ್ ಆಗಿತ್ತು. ಸೊ ನೆಕ್ಸ್ಟ್ ನಾನು ಪ್ರಾಮಿಸ್ ಮಾಡ್ತೀನಿ ಗೈಸ್, ನೆಕ್ಸ್ಟ್ ಕುಕಿಂಗ್ ಬ್ಲಾಗಲ್ಲಿ ವೆಜ್ ರೆಸಿಪಿ ನಾನು ನಿಮ್ಮ ಮುಂದೆ ತರ್ತೀನಿ. ಸೊ ಯಾವ ವೆಜ್ ರೆಸಿಪಿ ಬೇಕು ಅಂತ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇದು ನೀವು ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಮಾಡಿಲ್ಲ ಅಂದರೆ ಮಾಡಿ ನೀವು ತಿಂದು ಟ್ರೈ ಮಾಡಿ ಅದನ್ನ ಕಮೆಂಟ್ ಮಾಡಿ. ಸೊ ಅಷ್ಟೇ ಆಗಿದೆ ಗೈಸ್ ಇವತ್ತಿನ ಬ್ಲಾಗ್. ನಿಮ್ಗೆ ಈ ಕುಕಿಂಗ್ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಏನ್ ಮಾಡ್ತೀನಿ. ಐ ಲವ್ ಯು ಆಲ್ ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಲವ್ ಯು ಆಲ್ ಸೋ ಮಚ್. ಬಾಯ್.